ಓನಿದು ಖುಷಿ ಖುಷಿ ಹೆಚ್ಚಾಗ್ಬಿಟ್ಟು ನನಗೆ. ಓಪನ್ ಮಾಡಿ ದೂರ ಅಪ್ಪ ಮುಖ ತೆಗಿಬೇಡ. ಅಯ್ಯೋ ಅಯ್ಯೋ ಒಂದು ಖುಷಿ ನೋಡಿ. ಏನದು ತೆಗಿ ಓಪನ್ ಮಾಡು. ಹಲೋ ಫ್ರೆಂಡ್ಸ್, ಇವತ್ತು ನನ್ನ ಮಗನಿಗೆ ಬರ್ತ್ಡೇ ಗಿಫ್ಟ್ ಅಂತ ಅವನಿಗೆ ಒಂದು ಬೈಕ್ ತಂದುಕೊಟ್ವಿ. ಅದು ನೋಡಿ ಬಾಕ್ಸ್ ತೊಗೊಂಡು ಬಂದಾಗಿಂದ ಅದ್ರ ಜೊತೆನೇ ಸುತ್ತಾಡ್ಕೊಂಡು ಅಷ್ಟೊತ್ತಿಂದ ಅದನ್ನ ಓಪನ್ ಮಾಡೋವರೆಗೂ ಅದ್ರ ಸುತ್ತನೇ ಸುತ್ತಾ ಇದ್ದ. ಇವಾಗ ಫೈನಲಿ ಅದನ್ನು ಓಪನ್ ಮಾಡಿದ್ವಿ. ಅವನ ಕೆಲ ತೆಗ್ಸೋಣ ಅಂದ್ವಿ, ಅವ್ನು ತೆಗಿಲಿಲ್ಲ. ಸೊ ಇವಾಗ ಓಪನ್ ಮಾಡಿದ್ವಿ. ನೋಡಿ ಬಾಕ್ಸ್ ಒಳಗಡೆ ಇನ್ನೂ ಒಂದು ಬಾಕ್ಸು ಎಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿಕೊಟ್ಟಿದ್ದಾರೆ, ಡ್ಯಾಮೇಜ್ ಆಗುತ್ತೆ ಅಂತ. ಓಪನ್ ಮಾಡಿದ್ಮೇಲೆ ಅದು ಓಪನ್ ಮಾಡಿ ನೋಡಿದ್ಮೇಲೆ ಗೊತ್ತಾಗಿದ್ದು. ಬಾಕ್ಸ್ ಒಳಗಡೆ ಇನ್ನೊಂದು ಬಾಕ್ಸ್ ಹಾಕಿ ಚೆನ್ನಾಗಿ ಪ್ಯಾಕ್ ಮಾಡಿಕೊಟ್ಟಿದ್ದಾರೆ. ನೋಡಿ ಓಪನ್ ಮಾಡಿದ್ರು. ಅದು ಒಂದೊಂದು ಪಾರ್ಟ್ಸು ಕೊಟ್ಟಿದ್ದಾರೆ, ಅದನ್ನು ನಾವೇ ಫಿಕ್ಸ್ ಮಾಡ್ಕೋಬೇಕಂತೆ. ಸೊ ಇವಾಗ ಅದನ್ನು ತೆಗೆದು ಕೆಳಗಡೆ ಇಟ್ಟ ಮೇಲೆ ಗೊತ್ತಾಗಿದ್ದು. ಅದನ್ನು ಯೋಚನೆ ಮಾಡಿ ನಿಧಾನಕ್ಕೆ ನಮ್ಮ ಮನೆಯವರು ಫಿಕ್ಸ್ ಮಾಡಿದ್ದಾರೆ, ನಮ್ಮ ಹಸ್ಬೆಂಡು. ಎಲ್ಲ ನಾನೇ ಸೆಟ್ ಮಾಡಬೇಕಿಲ್ಲ. ಇಲ್ಲಿ ಕೂತು ಇಲ್ಲಿ ಪಾಪ ಕಣ್ಣ. ಫೈನಲಿ ಬಾಕ್ಸ್ ಓಪನ್ ಮಾಡಿದ್ವಿ. ಎಲ್ಲ ಪಾರ್ಟ್ಸ್ ಕೊಟ್ಟಿದ್ದರು. ಅದನ್ನು ನಾವೇ ಫಿಕ್ಸ್ ಮಾಡ್ಕೋಬೇಕು. ಅದನ್ನು ನಮ್ಮ ಹಸ್ಬೆಂಡು ಆರಾಮಾಗಿ ಕೂತ್ಕೊಂಡು ಯೋಚನೆ ಮಾಡಿ ಅದನ್ನು ಒಂದೊಂದೇ ಫಿಟ್ ಮಾಡ್ತಾಯಿದ್ದಾರೆ. ಇವನಿಗೆ ಇಲ್ಲಿ ನಿದ್ದೆ ಬಂದುಬಿಟ್ಟಿದೆ. ಆದ್ರೂ ವೀಲು ಅದು ಪಾರ್ಟ್ಸ್ ಎಲ್ಲ ಒಂದೊಂದೇ ಎತ್ಕೊಂಡು ಆಟ ಆಡ್ಕೊಂಡು ಕೂತಿದ್ದಾನೆ. ನಿದ್ದೆ ಬಂದಿದ್ರು ಅವ್ನಿಗೆ ನಿದ್ದೆ ಹೊರಟೋಗಿದೆ ಅನಿಸುತ್ತೆ. ಖುಷಿಗೆ ಏನು ತಂದಿದ್ದಾರೆ ಅಂತ ಅವನಿಗೆ ಗೊತ್ತಿಲ್ಲ, ನೋಡ್ತಾ ಇದ್ದಾನೆ. ಆದರೂ ವೆಯ್ಟ್ ಮಾಡ್ತಿದ್ದಾನೆ ಏನು ಮಾಡ್ತಾಯಿದ್ದಾರೆ ಅಂತ. ಅದು ಇದು ತಲೆ ಕೆಡಿಸ್ಕೊಂಡು ಅದನ್ನು ಫಿಕ್ಸ್ ಮಾಡ್ತಾಯಿದ್ದಾರೆ. ಇವನು ವೆಯ್ಟ್ ಮಾಡಿ ನೋಡ್ಕೊಂಡು ಆಟ ಆಡ್ಕೊಂಡು ಕೂತಿದ್ದಾನೆ. ಫೈನಲಿ ಹಾಗೆ ಹೀಗೆ ಮಾಡಿಕೊಂಡು ಅವನು ತಾಳ್ಮೆಯಿಂದ ಕೂತ್ಕೊಂಡು ಆಟ ಆಡಿಕೊಂಡು ಫೈನಲಿ ಫಿಟ್ ಮಾಡಿದ್ರು. ಫಿಟ್ ಮಾಡಿಬಿಟ್ಟು ಅದ್ರ ಮೇಲೆ ಕೂರ್ಸೋಕೆ ಹೋದರೆ ಅವ್ನು ಕೂರ್ತಾಯಿಲ್ಲ. ಏನಿದು ಎಲ್ಲಿಗೆ ಕರ್ಕೊಂಡೋಗಿ ಹಿಂಗೆ ಕೂರಿಸಿದ್ದಾರೆ ಅಂತ. ಆಮೇಲೆ ಕೂರಿಸಿದ್ವಿ. ಹೇಗೋ ಅವ್ನು ಇಳಿಯೋಕ್ಕೆ ಟ್ರೈ ಮಾಡ್ದ, ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆಟ ಮಾಡ್ದ. ಓಕೆ, ಅದಾದಮೇಲೆ ಬೈಕ್ ಇಟ್ಕೊಂಡು ಒಂದು 4-5 ರೌಂಡ್ ಹಾಕ್ಸಿದ್ವಿ. ರೌಂಡ್ ಹಾಕಿದ್ಮೇಲೆ ನನಗೆ ಗೊತ್ತಾಯಿತು, ಇದು ಈ ಥರ ಹೋಗುತ್ತೆ ಅಂತ. ಹಂಗಾಗಿ ಅವ್ನು ಖುಷಿ ಆಗಿಬಿಟ್ಟು ಆಮೇಲೆ ಅದರಲ್ಲೇ ಆಟ ಆಡ್ಕೊಂಡಿದ್ದ. ಸ್ವಲ್ಪ ಸ್ಟಾರ್ಟಿಂಗು ಭಯಪಟ್ಟ, ಆಮೇಲೆ ಫುಲ್ ಖುಷಿ ಅವನಿಗೆ. ಅದರಲ್ಲೇ ತುಂಬ ಟೈಮ್ ಆಟ ಆಡಿಕೊಂಡು ನೋಡಿ ಅವನು ಎಷ್ಟು ಖುಷಿಯಿಂದ ಆಡ್ತಾಯಿದ್ದಾನೆ. ಆಮೇಲೆ ಸ್ಟಾರ್ಟಿಂಗ್ ಇಳಿಯೋಕ್ಕೆ ಟ್ರೈ ಮಾಡ್ದ. ಇವಾಗ ಖುಷಿ ಆಯಿತು, ಸ್ಮೈಲ್ ಕೊಡ್ತಿದ್ದಾನೆ, ಆಡ್ಕೊಂಡಿದ್ದಾನೆ. ತುಂಬ ಖುಷಿಯಾಗ್ಬಿಟ್ಟಿದೆ ಅವನಿಗೆ. ಬೈಕಿಂದ ಇಳಿತಾ ಇಲ್ಲ ಅವನು. ತುಂಬ ಏನು ಮಾಡಬೇಕಂತ ಅವ್ನಿಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ನಾಳೆಯಿಂದ ಚೆನ್ನಾಗಿ ಆಡ್ತಾನೆ ಅನ್ಕೋತಾನೆ. ಇವತ್ತಿಗೆ ಇಷ್ಟು ಸಾಕು. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಅವ್ನು ಖುಷಿ ಪಟ್ಟಿರೋದು ನೋಡಿ ನಮಗೂ ತುಂಬ ಖುಷಿಯಾಗಿದೆ. ನಿಮಗೂ ಖುಷಿಯಾಗಿದೆ. ದಯವಿಟ್ಟು ಪ್ಲೀಸ್ ಒಂದು ಲೈಕ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ಲೈಕ್ ಕೊಡೋದು ಮರಿಬೇಡಿ.